ಇರೋದು ದಲಿತರ ಮತ್ತು ಅಹಿಂದಾಗ ಅಟ್ಟ ಮಂದಿ. ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ, ಅಹಿಂದ ಪರ ಸರ್ಕಾರ ಅದೇ ದೊಡ್ಡ ಸಂಗತಿ. ಯಾಕಪ್ಪ, ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬದುಕುಂತ ದಲಿತರ ಕಾಂಟ್ರಾಕ್ಟ್ ಇಟ್ಕೊಂತ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರ್ ನಾವು ಮಾತಾಡೋಂಥ ಪ್ರಸಂಗ ಬಂದಕ್ಕೆ ನಾವು ಭಾಳ ಖೇದ ಅನಿಸ್ತದೆ ಅದು. ಸರ್, ಈಗ ಲಂಬಾಣಿ ಅವರು ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಸರ್? ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿರೋದು ಮುಂದೆ ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು, ಇವರು ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನಿಯರ್ವಾಗಿ ಮಾತಾಡೋದು ಭಾಳ ಕಷ್ಟ ಆಗ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ನಮ್ಮ ಭಿನ್ನಯ ಬರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪವಾದ ಬಂದಾಗ, ಸಿಕ್ಕಿಕೊಂಡಾಗ, ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟು ನಾವು ಬರೇ ಪದೇ ದಲಿತ ಶಾಸಕರು, ಹಿಂದೂ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಆಗತ್ತೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಫಸ್ಟಿಗೆ ನಮ್ಮ ಜನಾಂಗದಾಗ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಕೈತಿ, ಬೇರೆ ಚಂದೂರ್ ಲಂಬಾಣಿ ನಿರುಕ್ತವಾಗಿ ಹೊರಗೆ ಬರ್ತಾರೋ, ಅಪ್ಪರೇ ಹೊರಗೆ ಬೇರೆ ಬಿದ್ದಿರ್ಬೋದು ನೋಡಿ. ಒಂದು ಸಿಟ್ಟು ನಾನು ಒಬ್ಬರೇ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ಒಂದು ದುಡ್ಡಿನ ವ್ಯವಹಾರದ್ದು ಇಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ತೀನಿ ನಾನು. ಇದು ಭ್ರಷ್ಟಾಚಾರ ಚಂದ್ರ ಲಂಬಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದರೋ ಬಿಟ್ಟರೋ ಅನ್ನೋದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾವು. ಅದು ಮುಂದಿನ ದಿನದಲ್ಲಿ ಸಾಬೀತಾಗ್ತದೆ. ದುಡ್ಡು ತೊಂದರೆ ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟರನ್ನು ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರ ಇರ್ತೈತೆ. ಯಾರು ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚೆಂಬರ್ ಕರ್ಕೊಂಡು ಹೋಗ್ತಾ ಒಂದು ಮೂರ್ತನ ಯಾರು ಮಾಡೋದಿಲ್ಲ. ನನ್ನ ಪ್ರಕಾರ ಮೂರ್ತನ ಎಷ್ಟಿದ್ರೆ ಗೊತ್ತು. ಅದೇ ನೋಡ್ರಿ, ಅವ್ರು ವ್ಯವಹಾರ ಇರ್ತಾವೆ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾವುದು ಉದಾಹರಣೆ ನೋಡ್ಕೊಂಡು ಅವ್ನು ಬುಕ್ ಮಾಡಿ ನನಗೆ ಗೊತ್ತಿಗೆ ನಂಗೆ ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತಾನೆ. ಸೌಕರ್ಯ ರೊಕ್ಕ ಕೊಟ್ಟು ತೊಗೊಂಡು ಕೊಟ್ಟರೆ ಏನು ಹೆಂಗೆ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಟೋಟ್ಲಿ ಮೀಟ್ರದೆ ನಾನು ಬೆಳೀತೀನಿ. ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸ್ತಾರೆ, ಮೂಲೆ ಕೂತಾರೆ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಟದಿಂದ ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕಂದ್ರೆ ವಿಕ್ಟಿಮ್. ಅದು ನಾನು ಈಗ ಮುಂದಿನ ದಿನ ಗೊತ್ತಾಗ್ತದೆ. ಮುಂದಿನ ದಿನ ಗೊತ್ತ ನಾವು ಯಾಕೆ ಬಂದ. ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರು ಮಾತಾಡಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ವಿ. ಅದು ನೋಡಿದ್ರೆ ಮುಂದಿನ ದಿನ ಹೇಳ್ತೀನಿ. ಅದು ಕೆಲವೊಂದು ವಿಷಯ ಬಹಿರಂಗ ಪಡಿಸೋಬೋದಲ್ಲ, ಅದು ನಾಳೆ ಗೊತ್ತಾಗ್ತದೆ. ಮತ್ತು ನಾವು ಇದನ್ನು ಭಾಳ ಸೀರಿಯಸ್ ತೊಗೊತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ ಪಕ್ಷ ಅಧಿಕಾರ ಬರ್ತದೆ, ಜನ ಯಾರಿರ್ಬೋದು, ಯಾರು ಲೀಡರ್ಶಿಪ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಲಕ್ಕೆ ಆ ಕುರ್ಚಂಗೊಂಡಾಗ ನಾಲಾಯಕರು ಅವ್ರು ಯಾರು ಓಟ್ ತೊಗೊಂಡು ಅದಕ್ಕೆ ಕುರ್ಚಂಗೊಂಡ್ತಾರೆ. 28 ಏಪ್ರಿಲ್ 23, 20 ಬಿಟ್ಬಿಟ್ರೆ ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅದು ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಿಯಾಗ ಕೂತ್ಕೊಂತಾರ. ಆ ಜನಾಂಗ ಮರಿತಾರೆ. ಅವರಂತ ಮೂರ್ಖರು ಇರಲ್ಲ, ಅವರಂತ ನಾಲಾಯಕರು ಇರಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ನಾಯಕರಿದ್ದಾರೆ, ಜೊತೆಗೆ ತಮ್ಮ ಗುರುಗಳು ಇರುವಂಥದ್ದು. ಅವ್ರಿಗೆ ಏನು ಸಂದೇಶ? ಯಾರು? ಸಿದ್ದರಾಮಯ್ಯ ಅವರು. ನಮ್ಮ ಗುರುಗಳಲ್ಲ ಅವರು. ಅಲ್ಲ, ಆದ್ರೆ ಈ ಇತರ ಮಿಕ್ಸ್ ಮಾಡಿ ಅವರು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ. ಕೆಲವು ವಿಷಯದಲ್ಲಿ ಇವತ್ತು ನನ್ನ ನಾಯಕರು ಅದಕ್ಕೆ ನಾ ಡೆನ್ಯಾ ಮಾಡತ್ತಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ನಾಯಕರು ಇರ್ಬೋದು. ಈ ಸಂಬಂಧದಲ್ಲಿ ಆ ಚರ್ಚೆ ಸರಿ ಅನಿಸ್ತದೆ ನನಗೆ. ತಾವು ಹಿರಿಯ ಶಾಸಕರಿದ್ದೀರಿ, ಸಚಿವರಾಗಿದ್ದೀರಿ. ಜನಪ್ರತಿನಿಧಿಗಳು ಈ ಕಮಿಷನ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ತಗೋತಾರ. ಅದೇ ದುರ್ದೈವ ಸಂಗತಿ. ಲೂಟ್ ಮಾಡತ್ತಾರ.